காலமே நீ எழுந்து கடவுளை தூதி நந்து கால தாமதம் நந்தந்து ಎನ್ ಮನಮೇ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ನಿಮ್ಮನ್ನು ಸಂಧಿಸೋದಕ್ಕೆ ನಾನು ತುಂಬಾ ಸಂತೋಷ ಪಡುತ್ತೇನೆ. ಸೊ ನಾವು ಈ ದಿನದ ದೇವರ ವಾಕ್ಯವನ್ನು ನಾವು ಅನುದಿನ ನಾವು ಓದ್ಕೊಳ್ತಾ ಬರ್ತಾ ಇದ್ದೇವೆ. ನಾವು ಇದನ್ನ 3 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದ್ದೇವೆ ಅಂತ ನಿಮ್ಗೆ ಗೊತ್ತಿದೆ. ಒಂದು ತಮಿಳ್, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ನಾವು ಮಾಡ್ತಿದ್ದೇವೆ. ಸೊ ನೀವು ನಿಮ್ದು ಯಾವುದೇ ಲ್ಯಾಂಗ್ವೇಜ್ ಆಗಿರ್ಲಿ, ದೇವರ ವಾಕ್ಯವನ್ನು ನಾವು ದಿನವೂ 5 ವಾಕ್ಯನ ಓದ್ಕೊಂತಾ ಬರ್ತಾ ಇದ್ದೇವೆ. ಸೊ ನಾವು ಓದುವಾಗ ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು ಧ್ಯಾನಿಸುವುದು ಅದು ಧನ್ಯವಾಗಿದೆ. ನೀವು ಟ್ರೈ ಮಾಡಿ ನೋಡ್ರಿ. ನೀವು ಧ್ಯಾನಿಸುವುದರಿಂದ ದೇವರು ಈ ದಿನ ನಾವು ಏನೇನು ಮಾಡಬೇಕೆಂದು ಅದನ್ನು ತಿಳಿಪಡಿಸುವುದನ್ನಾಗಿದ್ದಾನೆ. ನಾವು ಬೈಬಲ್ ತೆಗೆದು ಓದುವಾಗ ನೀವು ಸಹ ನಿಮ್ಮನ್ನು ಸತ್ಯವೇದ ತೆಗೆದು ನಮ್ಮ ಜೊತೆಲಿ ಓದಬೇಕಂತ ನಾನು ಕೇಳಿಕೊಳ್ತೇನೆ. ಸೊ ಈ ವಿಡಿಯೋನು ನೀವು ಮಾತ್ರ ನೋಡದೆ ನಿಮ್ಮೊಂದು ಸ್ನೇಹಿತರಿಗೂ ಸಹ ನೀವು ಕಳಿಸಿಕೊಡಿ. ನಿಮ್ಮನ್ನು ಆಶೀರ್ವದಿಸಲಿ. ನಾವು ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹನ ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದವರೆಗೂ. ನಾನು ಹೇಳುವ ಬೋಧನೆಯು ನನ್ನದಲ್ಲ, ನನ್ನನ್ನು ಕಳುಹಿಸಿದಾತನು ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯನ್ನು ದೇವರಿಂದ ಬಂದದ್ದೋ ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು. ಕಲ್ಪಿಸಿ ಹೇಳುವವನು ತಾನು ಮಾನ ಬರಬೇಕೆಂದು ಅಪೇಕ್ಷಿಸುತ್ತಾನೆ. ತನ್ನನ್ನು ಕಳುಹಿಸಿದವನಿಗೆ ಮಾನ ಬರಬೇಕೆಂದು ಅಪೇಕ್ಷಿಸುವವನು ಸತ್ಯವಂತನು, ಅಧರ್ಮವು ಅವನಲ್ಲಿ ಇಲ್ಲ. ಮೋಶೆಯು ನಿಮಗೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದರೂ ನಿಮ್ಮಲ್ಲಿ ಒಬ್ಬನಾದರೂ ಧರ್ಮಶಾಸ್ತ್ರದಂತೆ ನಡೆಯುವುದಿಲ್ಲವಲ್ಲ. ಯಾಕೆ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತಿದ್ದೀರಿ ಎಂದು ಹೇಳಿದನು. ಅದಕ್ಕೆ ಆ ಜನರು, ನಿನಗೆ ದೆವ್ವ ಹಿಡಿದಿದೆ, ಯಾರು ನಿನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತಾರೆ ಅಂದರು. ದೇವರು ಈ ಒಂದು ವಾಕ್ಯದಿಂದ ನಮ್ಮನ್ನು ಆಶೀರ್ವದಿಸಲಿ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ಪರಲೋಕದ ದೇವರ ರಾಜ್ಯ ಕರ್ತನೆ, ಈ ಒಂದು ಬೆಳಗ್ಗೆ ಸಮಯಕ್ಕೆ ನಿಮ್ಗೆ ಸ್ತೋತ್ರ ಮಾಡ್ತೇವೆ ಪಾಪ. ಅಪ್ಪ ಈ ಒಂದು ಬೆಳಗ್ಗೆ ಸಮಯದಲ್ಲಿ ಕರ್ತನೆ ರಾಜ, ನಾವು ಕರ್ತನೆ ರಾಜ, ನಮ್ಮ ಪ್ರಾಣಾತ್ಮ ಶರೀರಗಳನ್ನು ನಿಮ್ಮ ಸನಿಗೆ ನಾವು ಒಪ್ಪಿಸಿ ಕೊಡ್ತೇವೆ ಕರ್ತನೆ. ಈಸಪ್ಪ ನಮ್ಮನ್ನೆಲ್ಲರೂ ಕರ್ತನೆ ರಾಜ, ನಿಮ್ಮೊಂದು ಕೃಪೆಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಬಂದಿದ್ದೀರಾ ರಾಜ ಕರ್ತನೆ. ಈಸಪ್ಪ ಅಪ್ಪ ನಮ್ಮ ಜೀವನದಲ್ಲಿ ನಡೆಯುವ ಒಂದೊಂದು ಕಾರ್ಯಗಳು ಕರ್ತನೆ ಅಪ್ಪ, ಅದು ನಮ್ಮ ಒಂದು ಬಲದಿಂದ ಅಲ್ಲ ರಾಜ, ನಿಮ್ಮೊಂದು ಕೃಪೆಯಿಂದ ಆಗಿದೆ ಕರ್ತನೆ ಅಪ್ಪ ಕರ್ತನೆ ರಾಜ. ಈ ಒಂದು ವಾಕ್ಯನ ಓದುವಾಗ ರಾಜ ಕರ್ತನೆ ಅಪ್ಪ, ನೀನ್ ಹೇಳಿದಿ ಕರ್ತನೆ ರಾಜ, ದೇವರ ಚಿತ್ತಕ್ಕನುಸಾರ ನಡೆಯುವಾತನು ಆತನ ವಾಕ್ಯಗಳನ್ನು ಆತನ ತಿಳಿದುಕೊಳ್ಳುತ್ತಾನೆ, ಅದನ್ನು ಅರಿತುಕೊಳ್ಳುತ್ತಾನೆ, ಆತನ ಸತ್ಯವಂತನಂತ ನೀನ್ ಹೇಳಿದಿ ರಾಜ ಕರ್ತನೆ ಅಪ್ಪ. ನಾವು ಸಹ ಕರ್ತನೆ ರಾಜ ಅಪ್ಪ ಇದನ್ನು ತಿಳಿದುಕೊಳ್ಳಿ ಕರ್ತನೆ ರಾಜ, ಇದರಂತೆ ನಡೆಯುವಂತೆ ರಾಜ ಅಪ್ಪ ನಮ್ಮನ್ನು ಬಲಪಡಿಸು ಕರ್ತನೆ, ನಮ್ಮನ್ನು ಆಶೀರ್ವದಿಸು ರಾಜ, ನಮ್ಮನ್ನು ಕರ್ತನೆ ರಾಜ ನಿಮ್ಮೊಂದು ಮಾರ್ಗದಲ್ಲಿ ನಡೆಸಬೇಕಂತ ಪ್ರಾರ್ಥನೆ ಮಾಡ್ತೇವೆ ಕರ್ತನೆ ಅಪ್ಪ. ಈ ಲೋಕದಲ್ಲಿ ಜೀವಿಸುವಾಗ ರಾಜ ಕರ್ತನೆ ನಮ್ಮ ಬಲದಿಂದ ಕರ್ತನೆ ಏನು ಸಾಧ್ಯವಿಲ್ಲ ಕರ್ತನೆ ಅಪ್ಪ, ಆದ್ರೆ ನಿಮ್ಮ ಒಂದು ಬಲದಿಂದ ಕರ್ತನೆ ನಾವು ಎಲ್ಲದಕ್ಕೂ ನಾವು ಶಕ್ತರಾಗಿದ್ದೇವೆ ರಾಜ ಅಪ್ಪ. ನಿಮ್ಮೊಂದು ಬಲವನ್ನು ದಯಪಾಲಿಸು, ಆಶೀರ್ವದಿಸು, ಅನುಗ್ರಹಿಸು ಕರ್ತನೆ. ಈ ದಿನದಲ್ಲಿ ಕರ್ತನೆ ರಾಜ ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ಕರ್ತನೆ ರಾಜ ಅದು ನಿಮ್ಮ ಚಿತ್ತವಾಗಿರ್ಬೇಕಂತ ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ನಾವು ಹಾಡುವ ಮಾತುಗಳು, ನಾವು ಮಾಡುವ ಆಲೋಚನೆಗಳು ಕರ್ತನೆ ರಾಜ ಅದು ನಿಮ್ಮದಾಗಿರ್ಬೇಕಂತ ಪ್ರಾರ್ಥನೆ ಮಾಡ್ತೇವೆ ಕರ್ತನೆ ರಾಜ. ನಮ್ಮನ್ನ ಒಪ್ಪಿಸಿಕೊಡ್ತೇವೆ, ನಮ್ಮ ಕೆಲಸ ಕಾರ್ಯಗಳನ್ನು ಒಪ್ಪಿಸಿಕೊಡ್ತೇವೆ, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬಗಳನ್ನು ಕರ್ತನೆ ಎಲ್ಲವನ್ನು ಕರ್ತನೆ ರಾಜ ನಿಮ್ಮ ಸನ್ನಿಧಿಗೆ ನಾವು ಒಪ್ಪಿಸಿಕೊಡ್ತೇವೆ ರಾಜ. ಒಂದು ತಂದೆ ಕರ್ತನೆ ಒಂದು ಮಗಳನ್ನು ಯಾವ ರೀತಿ ನಡೆಸ್ತಾರೋ ಆ ರೀತಿ ಕರ್ತನೆ ನಮ್ಮ ನಡೆಸಬೇಕಂತ ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ಪ್ರಾರ್ಥನೆಗಳು ಸ್ತೋತ್ರ ಮಾಡ್ತೇವೆ ದೇವ್ರೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.